ಪದ್ಮಿನಿ, ನಾಳೆ ದೆಹಲಿಗೆ ಹೋಗುವುದಿದೆ. ಅದಕ್ಕೆ ಹೋಗುವುದಕ್ಕೆ ಮುಂಚೆ ನಿನಗೊಂದು ಮಹತ್ವವಾದ ಕೆಲಸ ವಹಿಸುತ್ತೇನೆ. ಬಹಳ ದಿನಗಳಿಂದ ಪೆಂಡಿಂಗ್ ಇರುವ ಆ ಜಗದೀಶನ ಜಮೀನಿನ ವಿಚಾರ ನಾನು ಬರುವುದರೊಳಗೆ ಮುಗಿಸಬೇಕು. ಓಕೆ ಬಾಸ್, ಆದ್ರೆ ಲೋಕಲ್ ಡಾನ್ ಅನ್ಸ್ಕೊಂಡ ಭಗವಾನ್ ಇರ್ಬೇಕಾದ್ರೆ ಈ ಡೀಲನ್ನು ನನಗೆ ಯಾಕೋ ಒಪ್ಪಿಸ್ತಾ ಇದ್ದೀರಾ? ಪದ್ಮಿನಿ, ಹೇಳಬಹುದಿತ್ತು, ಆದರೆ ಆ ಭಗವಾನ್ ಜಗದೀಶನ ಚಿಕ್ಕಪ್ಪನ ಮಗ ಅನ್ನುವುದು ಮರೆಯಬಾರದಲ್ಲವೇ? ರಕ್ತ ಬೀಜಾಸುರ ಅನ್ಸ್ಕೊಂಡವನು ಯಾವ ರೀತಿ ಯಾವ ಸಂಬಂಧಕ್ಕೆ ಹೇಗೆ ಬೆಲೆ ಕೊಡ್ತಾನೋ ಹೇಳೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಡೀಲನ್ನು ಒಪ್ಪಿಸೋದಕ್ಕೆ ಆ ಪ್ರಳಯನೇ ಒಳ್ಳೆಯವನು ಅನಿಸುತ್ತೆ. ಅವನಿಗೆ ಇದನ್ನು ಒಪ್ಪಿಸಿ ಬಿಡೋಣ, ಏನಂತೀರಾ? ಇನ್ನು ಅವನನ್ನು ಸಂಪೂರ್ಣವಾಗಿ ನಂಬುವಂತಿಲ್ಲ. ಇನ್ನೊಂದೆರಡು ತಿಂಗಳು ಕಳೆಯಲಿ, ನಂತರ ಆಲೋಚಿಸೋಣ. ನೂರಾರು ಕೋಟಿ ಡೀಲನ್ನೇ ಮುಗಿಸ್ಬೇಕಾದ್ರೆ ಈ ಡೀಲನ್ನು ಅವನು ಖಂಡಿತವಾಗ್ಲಿ ಮುಗಿಸ್ತಾನನ್ನೋ ನಂಬಿಕೆ ನನಗಿದೆ. ಆ ಪ್ರಳಯ ತುಂಬಾ ಒಳ್ಳೆಯವನು. ಪದ್ಮಿನಿ, ನಂಬುವುದಕ್ಕೆ ಮೊದಲು ಆಲೋಚಿಸುವ ಬೇಕಲ್ಲವೇ?
ನೀನೇ ಒಂದು ಸಲ ಮಾತನಾಡಿ ನೋಡು, ನಂತರ ಮುಂದಿನದು ನನ್ನ ತೀರ್ಮಾನ. ಹಾಗೇನೆ ನಮ್ಮ ವ್ಯವಹಾರಗಳ ಬಗ್ಗೆ ಆ ಬೀಗಿ ಟಿವಿಯಲ್ಲಿ ಬಹಳ ಕಟ್ಟತ್ತಾಗಿ ವರದಿ ಮಾಡುತ್ತಿರುವ ಆ ವಿಕ್ರಮ್ ಮತ್ತು ನಮ್ಮ ವಿರೋಧ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕಂಪ್ಲೇಂಟ್ ಕೊಟ್ಟಿರುವ ಆ ರಣಧೀರನ ಬಗ್ಗೆ ಆ ಪ್ರಳಯನಿಗೆ ಡೀಲ್ ಕೊಡು. ಮೊದಲು ಡ್ರಿಂಕ್ಸ್ ಮಾಡುತ್ತಾ ಊಟ ಮಾಡೋಣ ಬಾ. ಆಯ್ತು, ಓಕೆ ಬಾಸ್, ಬನ್ನಿ. ಹನುಮಂತ ಬಡಿಗೇರ್ ಆಯತ್ಪಟ್ಟಿ ಹೋಗ್ಬೇಕಾಯ್ನಂತೆ. ಪದ್ಮಿನಿ, ರಾಣ ಪ್ರತಾಪನ ಅಂತಃಪುರ ದೈವರಾಣಿ ಈ ಬೃಂದಾವನಕ್ಕೆ ಬಂದಿದ್ದಾಳೆಂದರೆ ಆ ರಾಣ ಪ್ರತಾಪನ ಬೇಟೆ ಕಾಯುತ್ತಿರಬೇಕು. ಪ್ರತಿ ಸಲ ನೋಡಿದಾಗಲೊಮ್ಮೆ ಇವಳ ಸೌಂದರ್ಯ ನನ್ನ ನರನಾಡಿಗಳಲ್ಲಿ ಕಾಮದ ಕಿಚ್ಚು ಎತ್ತು. ಈ ಕ್ಷಣ ನನ್ನ ಕಣ್ಣು ತುಂಬಿಕೊಂಡಿರುವ ಇವಳ ಅಂಗಾಂಗಗಳ ಜೊತೆ ಸುಖ ಪಡುವ ಸಂದರ್ಭ ಸೃಷ್ಟಿಯಾಗುವುದೇನೋ ನೋಡೋಣ. ಹಲೋ ಮಿಸ್ ಪದ್ಮಿನಿ, ಹೇಗಿದ್ದೀರಾ? ಯಾವ ಬೇಡಿಕೆ ಸಂಚು ಹೂಡಿದ್ದೀರಾ? ಕೋಟಿ ಖಜಾನೆಗೆ ಕಾವಲುಗಾರನಾದ ನಿನ್ನನ್ನ ಆಡುವುದಕ್ಕೋಸ್ಕರ ಕಾಯ್ತಾ ನಿಂತಿದ್ದೆ. ಆದರೆ ನಿನ್ನಂಥವರ ಬೇಟೆ ಆಡಲು ನಮ್ಮಂಥವರು ಬಹಳ ಜನ ಕಾಯ್ತಾರನ್ನುವ ವಿಚಾರ ನಿಮಗೆ. ಬೇಟೆ ಆಡುವುದರಿಂದ ಆ ಹೆಣ್ಣಿನ ಬಲ ಎಷ್ಟಿದೆ ಅಂತ ಆ ಬೇಟೆಗಾರನಿಗೆ ಸತ್ತಾಂಶ ಹೇಗೆ ತಿಳಿಯಬೇಕು? ಕೋಟಿ ಖಜಾನೆಯ ಒಡೆಯನಾದ ಆ ಕೋಟ್ಯಾಧೀಶ ತಿಳಿದಿರಬೇಕಲ್ಲ. ಆ ಬೀಗದ ಕೈ ನೀನಾದ್ರೆ ಅದರ ಬಲಗೈ ಬಂಟೆ ನಾನು ಅಂದ ಮೇಲೆ ಅದನ್ನ ಹೇಗೆ ನಾನು ಉಪಯೋಗಿಸಿಕೊಳ್ಳಬೇಕನ್ನೋದು ನನಗೆ ಸರಿಯಾಗಿ ಗೊತ್ತಿದೆ. ಕೋಟಿ ಕೋಟಿ ಖಜಾನೆಗಳ ಸರಳರಾಗಿ ಪ್ರಳಯ. ನಿನ್ನಂತ ಮಾಟಗಾತಿಯರು ನನ್ನಂತವನ ಲಾಡಿಗಳ ಸ್ನೇಹದಿಂದ ಕೋಟಿ ವೀರನಾಗಿ ಅಂತವನನ್ನು ಬಯಸುವುದಕ್ಕಿಂತ ನನ್ನಂತವನ ಅಂತರಂಗದ ಅರಸಿಯಾಗಬೇಕು ಪದ್ಮಿನಿ. ಬೇಕಾದರೆ ಆ ರಾಣನಂತ ಭಗವಾನಂತ ಧೀರನನ್ನೇ ಅಗ್ನಿಯಂತೆ ಪ್ರಜ್ವಲಿಸಿ ಸುಟ್ಟು ಭಸ್ಮ ಮಾಡಬಲ್ಲೆ. ಆತಂಕ ಈ ಪ್ರಳಯ ತಿಂಗಳಿಗೆ ಲಕ್ಷಗಟ್ಟಲೆ ಕಂದಾಯ ಕಟ್ಟುತ್ತಿದ್ದಾನೆ. ನೀನು ನನ್ನವಳಾಗು. ಸರಿಯಾದ ಸಮಯದಲ್ಲಿ ಅವನ ಕಿಶೋರಿಯೊಂದಿಗೆ ಸಂಘ ಬಿಟ್ಟು ನಮ್ಮದೇ ಸಾಮ್ರಾಜ್ಯ ಕಟ್ಟೋಣ. ಆ ಸಾಮ್ರಾಜ್ಯಕ್ಕೆ ನೀನೇ ಅಧಿಪತಿಯಾಗು. ನಾನು ಹೊಸ ಸಾಮ್ರಾಜ್ಯವನ್ನೇ ಕಟ್ಟಬೇಕಂತ ನಿರ್ಧಾರ ಮಾಡಿದ್ದೇನೆ. ನಾನು ನಿನ್ನ ಪಾಲಿಗೆ ರಸಿಕನಾಗಿ ಊಟ ಉಣ್ಣುವ ಸೇವಕನಾಗಿ ನನ್ನ ಡ್ರಗ್ಸ್ ದಂಧೆಯಿಂದಲೇ ಕೋಟ್ಯಾಧೀಶ್ವರನಾದ ರಾಣನ ಹಣದ ಮೂಲ ನಾನೇ. ಆ ಪ್ರಳಯ, ನೀನೇನು ಅದರ ಬಗ್ಗೆ ಯೋಚನೆ ಮಾಡಬೇಡ. ಹೇಗಾದ್ರೂ ಮಾಡಿ ಆ ಭಗವಾನನಿಂದ ಈ ಸತ್ತಾಂಶ ತಿಳಿದುಕೊಂಡ್ರೆ ಮುಂದೆ ನಮಗೆ ಒಳ್ಳೆಯದನಿಸುತ್ತಿದೆ. ಸರಿ, ಆ ನಿರ್ಧಾರ ನನ್ನಂತಿರಲಿ. ಆ ರಾಣನಿಗೆ ಸೇರಬೇಕಾದ 50 ಲಕ್ಷ ಇದೆ. ನೋಡು, ಭಗವಾನ್ ಇತ್ತ ಕಡೆ ಬರ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನೀನು ಅವನ ಕಣ್ಣಿಗೆ ಕಾಣಿಸ್ಕೊಳ್ಬೇಡ, ಸ್ವಲ್ಪ ಕಣ್ಮರೆಯಾಗಿ ನಿಂತ್ಕೋ. ಅರ್ಥವಾಯಿತು ಬಿಡು. ಆ ರಣಧೀರನನ್ನೇ ಹಿಂದೆ ವಿಚಾರಿಸಿ ಆ DC ಆಫೀಸ್ನಲ್ಲಿರುವ ಕಂಪ್ಲೇಂಟನ್ನು ಕ್ಲಿಯರ್ ಮಾಡುತ್ತೇನೆ. ಈಗ ನಾನು ಹೊರಡುವೆ. ಒಂದು ಸಿಹಿ ಮುತ್ತಿನ ಚುಂಬನ ಕೊಡುವ ಆಸೆಯಾಗಿದೆ.
ಹೃದಯವನ್ನು ದೇಗುಲ ಪ್ರೀತಿಯ ದೇವರು ಹೃದಯವನ್ನು ದೇಗುಲ ಪ್ರೀತಿಯ ದೇವರು ಕಾಯವ ಮನಸ್ಸು ಆರಾಧಿಸು ಕಾಯವ ಮನಸ್ಸು ಆರಾಧಿಸು ನಕ್ಷತ್ರ ನಿಲಗಿದರು ಆಕಾಶವು ಬೆಳಗಬಲ್ಲೆಯ ಚಂದ್ರಬಲ್ಲವೇ ಯಾರ ನಗ ಕಂಡನು ನಿನ್ನ ನಗ ಹುಡುಕಾಟ ನನ್ನ ಕಣ್ಣನು ನಿನ್ನ ಬಿಂಬವ ನಿನ್ನ ನೋಡನು ನಿನ್ನದೇ ಛಾಯೆ ಏನಿದು ಮಾಯೆ ಏನಿದು ಮಾಯೆ ಹೃದಯವನ್ನು ದೇಗುಲ ಪ್ರೀತಿಯ ದೇವರು ಹೃದಯವನ್ನು ದೇಗುಲ ಪ್ರೀತಿಯ ಮನಸ್ಸು ಆರಾಧಿಸು ಮನಸ್ಸು ಆರಾಧಿಸು ಪ್ರೇಮಿಯೇ ಬಾ ಪ್ರೇಮಿಯೇ ಪ್ರೇಮಿಯೇ I love you I love you I love you ದೇಶ ವಿದೇಶಗಳಲ್ಲಿ ಎಷ್ಟೋ ಅನ್ಯಾಯ ನಡೀತಾ ಇದೆ. ಹಲೋ ಪದ್ಮಿನಿ, ಏನೋ ಬಹಳ ಗಾಢ ಆಲೋಚನೆಯಲ್ಲಿದ್ದಂತಿದೆ. ಯಾಕೆ ಏನಾದರೂ ಸಮಸ್ಯೆ? ನನ್ನ ಸಮಸ್ಯೆ ಏನು ಅಂತ ಕೇಳಿದ್ರೆ ಅದಕ್ಕೆ ನೀವು ಸರಿಯಾಗಿ ಉತ್ತರ ನೀಡ್ತೀರಾ? ವಾಟ್ ಡು ಯು ಮೀನ್? ಆ ರಾಣಾ ಪ್ರತಾಪನ ಬಗ್ಗೆ ನಿಮ್ಮ ಅಭಿಪ್ರಾಯ? ವೆರಿ ಸಿಂಪಲ್. ಅವನ ಹಣಕ್ಕೆ ನಾಯಿಯಂತೆ ನೀಯರ್ಸದಿದ್ದರು ಸಮಯ ಬಂದಾಗ ನಮ್ಮಂತವರ ನತ್ತಿ ಮೇಲೆ ಕಾಲಿಟ್ಟು ಆ ತಾಳಕ್ಕೆ ತುಳಿದು ಗಾನೆಂದು ಮೆರೆಯುವ ಚಂಡನಾಗಿ ನನಗೆ ಸಾವಿರ ಜನರು ಸಲಾಮ್ ಹೊಡೆಯುತ್ತಾರೆಂದು ಎದೆ ಹುಟ್ಟಿಸಿಕೊಂಡು ಮೆರೆಯುವ ಬಂಡ ನಾನಾಜ್ಞೆ ಮಾಡಿದರೆ ಸಾಕು ಬಾನಂಗಳದ ಸಸಿಯನ್ನೇ ನನ್ನಂಗೈಯಲ್ಲಿ ತಂದಿಡುವ ಬಂಡರಿದ್ದರೆ ಎಂದು ಬಲವಾಗಿ ನಂಬಿರುವ ಆ ಲಪಂಗನನ್ನು ನಾನಾಗಲೇ ಹರಿತುಕೊಂಡಿದ್ದೇನೆ. ಭಗವಾನ್, ನೀನು ಹೇಳೋ ಮಾತು ಎಲ್ಲ ಸತ್ಯ ಇದೆ ನೋಡಿ. ಅವನಿಗೆ ನೀವು ಸರಿಯಾದ ಪಾಠ ಕಲಿಸಿ ನೀವೇಕೆ ಆ ಪಟ್ಟದ ಮೇಲೆ ಕುಳಿತುಕೊಳ್ಳಬೇಕು ಅನ್ನೋದೇ ನನ್ನ ಆಸೆ. ನಿನ್ನ ಪಟ್ಟಕ್ಕಾಗಿ ಆ ರಾಣನ ಚಟ್ಟ ಕಟ್ಟಿಸಲು ಸಿದ್ಧರಿರುವೆಯಾ? ನೀನು ಅಪ್ಪಣೆ ಕೊಟ್ರೆ ಚಿಟಕಿ ಹೊಡೆಯೋದ್ರಲ್ಲಿ ಆ ಕೆಲಸ ಮುಗಿಸಿ ಬಂದ್ಬಿಡ್ತೀನಿ.
ಹಾಗಾದರೆ ಅವನ ಸಾಮ್ರಾಜ್ಯದ ಕೊಂಡಗಳಲ್ಲಿ ಹಿಂದಿನಿಂದ ಒಂದನ್ನೇ ನಟ್ಟು ಬಾಟು ಲೂಜು ಮಾಡಿದರೆ ಅದಾಗೆ ಕಳಚಿ ಬೀಳುತ್ತದೆ ಅವನ ಸಿರಿ ಸಂಪತ್ತು. ನಮ್ಮಂತವರ ಹೆಣ ಎತ್ತಿಸುವ ನರಹಂತಕನ ಪಾಲಿಗೆ ನಾವಾಗೋಣ ನರವೇಶದ ಹುಲಿಗಳು. ಭಗವಾನ್, ನೀನು ಇಷ್ಟೊಂದು ಹೇಳ್ತಾ ಇದ್ದೀಯ ಅಂದಮೇಲೆ ಇನ್ನು ಮುಂದೆ ನೋಡಿ ನನ್ನ ಆಟವನ್ನು ಹೇಗೆ ನಾನು ಅವನ ಜೊತೆ ನಡೆದುಕೊಳ್ಳುತ್ತೇನೋ, ಹೇಗೆ ಆಟ ಆಡಿಸ್ತೀನೋ ಅಂತ ನೋಡೋರಂತೆ. ನನಗೆ ತುಂಬ ಹೊತ್ತಾಯ್ತು, ನಾನಿನ್ನು ಬರಲಾ? ಅದು ನನ್ನ ಚಿಕ್ಕಪ್ಪ ದೊಡ್ಡಪ್ಪನ ವಿಷಯ. ಆ ಜಮೀನು ಒಂದು ವೇಳೆ ಪರರ ಪಾಲಾಗುವುದಾದರೆ ಅದರ ವಾರಸ್ದಾರ ನಾನಾಗಬೇಕು. ಡೀಲು ನನಗೆ ಇರಲಿ, ಆದರೆ ವಿಷಯ ಗುಪ್ತವಾಗಿರಲಿ. ಭಗವಾನ್, ನಾನೇನು ಬರಲಾ? ಆಯ್ತು, ಹೋಗಿ ಬಾ. ಭಗವಾನ್, ಈ ನಿನ್ನ ರೂಪ ಲಾವಣ್ಯ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೇನೋ ಒಂಥರ ಆನಂದವಾಗ್ತಾ ಇದೆ. ಆ ರಾಣ ಪ್ರತಾಪ ಒಬ್ಬ, ಅವನಿಗೆ 108 ಥರ ರೋಗ. ಅವನಿಂದ ನನಗೆ ಯಾವ ಥರನೂ ಸುಖ ಸಿಗ್ತಾ ಇಲ್ಲ. ನೀನು ಒಂದು ಸರ್ತಿ ಹ್ಞೂ ಅಂದರೆ ನಿನ್ನವಳಾಗ್ಬೇಕನ್ನೋದೇ ನನ್ನ ಆಸೆ. ಬಾ ನನ್ನ ರಾಜ. ಪದ್ಮಿನಿ, ನಿನಗೆ ಹುಚ್ಚು ಹಿಡಿದಿಲ್ಲ ತಾನೆ? ನನಗೆ ಹುಚ್ಚು ಹಿಡಿದಿಲ್ಲ. ಈ ಹುಚ್ಚು ಹಿಡಿದಿದ್ದು ಕಾಮದ ಹುಚ್ಚು. ಈ ಕಾಮದ ಹುಚ್ಚು ನಿನ್ನಿಂದ ಮಾತ್ರ ನಿಚ್ಚಳಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅದಕ್ಕೋಸ್ಕರ ನನ್ನನ್ನು ಕೈ ಬಿಡಬೇಡ. ನಿನ್ನಂದೇ ಜೊತೆಯಲ್ಲಿಟ್ಟುಕೊಂಡು ಮುತ್ತಿನ ಪಲ್ಲಕ್ಕಿಯ ಮೇಲೆ ಮಲಗಿಸಿ ಹಣದ ಕಂದಗಳಿಂದ ಆಸೆಗೆ ಆಶಿದ್ದಾನೆ ಆ ರಾಣ ಪ್ರತಾಪ. ಆ ಹಣವನ್ನೇ ಹೇಗೆ ನಾವು ಲೂಟಿ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆ ಹಣದ ಬಗ್ಗೆ ಯೋಚನೆ ಮಾಡೋದು ಬಿಡಿ, ಒಂದೇ ಒಂದು ಸರ್ತಿ ನನ್ನ ಆಸೆ ಈಡೇರಿಸಿ ಬನ್ನಿ ನನ್ನ ರಾಜ. ಬರಲ್ಲ. ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿರಿಯಾಗಿ, ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ. ಓ ಪ್ರಿಯತಮೇ ಬಾ ಪ್ರಿಯತಮೇ, ಓ ಪ್ರಿಯತಮೇ ಬಾ ಪ್ರಿಯತಮೇ. ಬಸುಗೆ ಬಿಗಿಯಾಗಿ, ಬಸುಗೆ ಬಿಗಿಯಾಗಿ. ಪ್ರೇಮದ ಗುಡಿಯಲ್ಲಿ ನೀಲಿಯ ನಾಣದರಲ್ಲಿ ದರ್ಶನಿ ಬಂದ ಗುರು
ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಮಿಗಿಯಾಗಿ ಪ್ರಿಯ ದರ್ಶನೇ ಒಂದಾಗಿ ಹೃದಯವು ಒಂದಾಗಿ ಪ್ರೀತಿಯ ಬೆಸುಗೆ ಮಿಗಿಯಾಗಿ ಬಾಸ್ ಪದ್ಮಿನಿ, ನಿಜವಾಗಲೂ ನೀನು ವಂಚಿಸಿದ ಹುಲಿ ಬಲಿಯಲ್ಲಿ ಬಿದ್ದಂತಾಯಿತು. ನೀ ಬೀಸುವ ಬಲಿಯಲ್ಲಿ ತಪ್ಪಿಸಿಕೊಳ್ಳುವ ಹೆಬ್ಬುಲಿ ಯಾವುದಿಲ್ಲ ಬಿಡು. ಪ್ರಳಯ, ಆ ರಾಣ ಪ್ರತಾಪನ ಬಗ್ಗೆ ತಿಳಿದುಕೊಳ್ಳಬೇಕಾಗಿತ್ತು, ತಿಳಿದುಕೊಂಡಿದ್ದೇವೆ. ಮುಂದೆ ಏನು ಮಾಡಬೇಕು ಅಂತ ಆಲೋಚಿಸೋಣ. ಈ ವಿಷಯ ಅವರಿಬ್ಬರಿಗೆ ಗೊತ್ತಾಗೋದು ಬೇಡ. ಗುಪ್ತವಾಗಿ ಇನ್ನೊಂದು ಸರ್ತಿ ಭೇಟಿಯಾಗಿ ಮಾತಾಡೋಣ. ನಾನೇನು ಬರಲಾ? ರಣಧೀರ, ನಮ್ಮಂತ ಈ ಕಲಿಗಾಲದಲ್ಲಿ ನಮ್ಮಂತ ಕುಬೇರರ ಸ್ವಾಮಿ ನಿಷ್ಠೆಯನ್ನು ಮರೆತು ಬೂದಿಯನ್ನೇ ಅಂಗಾರವೆಂದು ತಿಳಿದು ಕಾಡು ಕಗ್ಗಲ್ಲುಗಳಿಗೆ ದೇವರೆಂದು ನಂಬಿ ಮುಂದೆ ಬೋಳಿಸಿಕೊಂಡು ಬಂಡೆ ಗಲ್ಲಿಗೆ ಹಾಲೆರಿಯುವ ಬಡ ಬಿಕಾರಿಗಳು ದಂಡಿಸುವ ಬಡಬಗ್ಗರಂತೆ ಹಿಡಿದು ಅದೇ ಬಡಬಗ್ಗರಿಂದ ಓಟು ಪಡೆದುಕೊಂಡು ರಾಜ್ಯವನ್ನಾಳುವ ರಾಜಕೀಯ ನಾಯಕರೆಲ್ಲ ನಮ್ಮ ಕಾಲಡಿಯಲ್ಲಿರುವಾಗ ನಿನ್ನಂತ ಒಂದು ಹೊತ್ತಿನ ಕೂಳಿಗೂ ಗತಿ ಇಲ್ಲದೆ ಬಡಿದಾಡುವ ನಿನ್ನಂತ ನಾಯಿಗಳು ಬೆರಳೆಣಿಕೆಯಷ್ಟು. ನ್ಯಾಯ, ನೀತಿ, ಧರ್ಮ ಕಾಪಾಡುವ ಧರ್ಮಾತ್ಮನಂತೆ ವೇಷ ಧರಿಸಿದ ಮಾತ್ರಕ್ಕೆ ಮಾಟ ಸಾಗಲಾರದು. ಆ ರಾಣನಲ್ಲಿ ನನ್ನ ಸ್ನೇಹ ಗಟ್ಟಿಯಾಗಿರಬೇಕೆಂದರೆ ನಿನ್ನಂತವನ ಸರ್ವನಾಶ ಆಗಲೇಬೇಕು. ರಣಧೀರಂದರೆ ನೀನೆ ತಾನೇ? ಹೌದು, ನಾನೇ. ಏನೀಗ ನಿನಗೆ ಯಾಕೆ ಬೇಕು ದೊಡ್ಡವರ ಸಹವಾಸ? ನಮ್ಮ ಅಂಡರ್ ವರ್ಲ್ಡ್ ಕಿಂಗ್ ಬರಕಿಸುತ್ತಿರುವ ಆ ಡಿಕ್ಷನರಿ ವಿರುದ್ಧ ಕಂಪ್ಲೇಂಟ್ ದಾಖಲಿಸಿದಂತೆಲ್ಲ ಅದನ್ನು ವಾಪಸ್ ತಗೊಳ್ಳೋದಿಲ್ಲ ಅಂದರೆ ಏನು ಮಾಡುವೆಯೋ? ಪಚ್ಚೆ ಹಾಕಿ ಬಿಡ್ತೇನೆ ಮಗನೇ. ಮಗನೇ ಅಂದರೆ ಮಣ್ಣಲ್ಲಿ ಹಾಕಿ ತೊಳೆದು ಬಿಡುತ್ತೇನೆ. ಯಾರಪ್ಪನ ಜಮೀನಂತ ನಮ್ಮಂತ ಬಡ ಜನರ ಜಮೀನಿನಲ್ಲಿ ಹೇಳಿದ ಕೇಳದ ಹಣ ಕೊಟ್ಟು ಸಹಿ ಮಾಡಿಸಿಕೊಂಡು ಡೀಸ್ಲರ್ ಕಟ್ಟಿದ್ದೀನಿ. ಮರ್ಯಾದೆಯಿಂದ ನಿಮ್ಮ ಡಾನ್ ರಾಣನಿಗೆ ಹೋಗಿ ಹೇಳು, ಬೇರೆ ಜಗವು ನೋಡಿಕೊಳ್ಳದಕ್ಕೆ. ಇಲ್ಲವಾದರೆ ಸಿಡಿದದ್ದ ಸಿಂಹದ ಮರಿ ಅಂತಿರುವ ಈ ಬಡ ಜನರ ಚದರಂಗದ ಆಟದಲ್ಲಿ ಚಿತ್ರಾನ್ನಕ್ಕೆ ಗತಿ ಇಲ್ಲದಂತೆ ಆಗುತ್ತದೆ ಅವನ ಬದುಕು. ಚದುರಂಗದಾಟ ನಮ್ಮಂತವರ ಶ್ರೀಮಂತರ ಸಂಚನ್ನರಿಯದೆ ನಮ್ಮೊಡನೆ ಕಾದಾಟಕ್ಕೆ ಬೇಡ ಅನ್ನದಿರಾ? ಶ್ರೀಮಂತರಿಗೆ ಯುದ್ಧ ಸಾರಿವಂತ ಮಂಕೆ ನೀನು. ನಮ್ಮಂತ ಶ್ರೀಮಂತರಿಗೆ ಸ್ವಾರ್ಥ ಗೊತ್ತು, ತ್ಯಾಗದ ಅರ್ಥ ಗೊತ್ತಿಲ್ಲ. ಮಾತ್ಸರ್ಯದ ಮರ್ಮ ಗೊತ್ತು ಹೊರತು ಪ್ರೀತಿಯ ವಿಷಯ ತಿಳಿದಿಲ್ಲ. ಈ ಪ್ರಳಯನ ಅಬ್ಬರದಲ್ಲಿ ಹರಿದು ಹೋಗುವುದು ಹಣೆ ಬರವೆಂದು ಯಮಧರ್ಮರಾಯನೇ ಬರೆದು ಕಳಿಸಿದಂತೆ ಕಾಣುತ್ತದೆ. ಏ ರಣಧೀರ, ಈ ಪ್ರಳಯನ ಹಿನ್ನೆಲೆ ಕಾಂಟ್ಯಾಕ್ಟಿನ ಬಗ್ಗೆ ಮರವನ್ನೇ ಮಾತನಾಡಬೇಡ.
ನಿನ್ನನ್ನು ಇಲ್ಲೇ ಸುಟ್ಟರೆ ಕಣ್ಣೀರು ಹಾಕಲು ಗತಿಯಿಲ್ಲದ ದಿಕ್ಕೇಡಿ ಸುಮ್ಮನೆ ನಮ್ಮ ವಿಷಯದಿಂದ ದೂರ ಸರಿದರು. ಆಗಲೇ ಹೇಳಿದ್ದೇನಲ್ಲ, ಇವನು ಒಂದು ಸಲ ಮುಂದಿಟ್ಟ ಹೆಜ್ಜೆ ಹಿಂದಿಡಲಾರ ಅಂತ. ನಿನಗೆ ನಿನ್ನ ಹಿನ್ನೆಲೆಯ ಹೇಳಿಕೊಳ್ಳುತ್ತಾ ನನ್ನ ಹಿನ್ನೆಲೆಯ ಬಗ್ಗೆ ಅರಿತಿಲ್ಲದ ಮಾತನಾಡುತ್ತಿರು. ಈ ರಣಧೀರನೆಂದರೆ ಯಾರೆಂದು ತಿಳಿದಿರುವೆ? ರಾಯಲಸೀಮೆಯನ್ನು ರಾಜನಂತಾಳಿದ ನಮ್ಮ ವಂಶದ ಕುಲ ತಿಲಕ ರಾಯಲಸೀಮೆ ರಾಮನ ರೆಡ್ಡಿ ನನ್ನ ಮುತ್ತಜ್ಜ. ನ್ಯಾಯ ನೀತಿಯ ನೆರಳಿನಲ್ಲಿ 40 ವರ್ಷ ಅದೇ ರಾಯಲಸೀಮೆಯನ್ನು ಧರ್ಮಾತ್ಮನಂತೆ ನಡೆದುಕೊಂಡು ಬಂದ ನರಸಿಂಹ ರೆಡ್ಡಿ ನನ್ನ ತಂದೆಗೆ ಜನ್ಮ ನೀಡಿದ ನನ್ನ ತಾತ. ಇನ್ನು ಬಡವರಿಗಾಗಿ ಬೆವರು ಹರಿಸಿದ ಇಂದ್ರಸೇನ ರೆಡ್ಡಿ ನನಗೆ ಜನ್ಮ ನೀಡಿದ ನನ್ನಪ್ಪ. ಇನ್ನು ನಿನ್ನಂತ ಪುಂಡರ ನೆರಳನ್ನೇ ಸೋಕದಂತೆ ನಮ್ಮ ಸೀಮೆಯಿಂದಲೇ ಪುಂಡ ಹುಲಿಗಳನ್ನು ಹೊಡೆದು ಹೊರಿಸಿದ ಆದಿಕೇಶವ ರೆಡ್ಡಿ ನನ್ನ ದೊಡ್ಡಪ್ಪ. ಬಡವರಿಗಾಗಿ ಅವರ ಮಾನ ಪ್ರಾಣಕ್ಕಾಗಿ ಎದರಾಳಿಗಳ ಜೀವ ತೆಗೆಯಲು ಸೈ, ಜೀವ ಕೊಡಲು ಸೈ ಅಂದ ಚನ್ನ ಕೇಶವ ರೆಡ್ಡಿ ನನ್ನ ಚಿಕ್ಕಪ್ಪ. ದೇಶಕ್ಕಾಗಿ ಹೋರಾಡು, ನ್ಯಾಯಕ್ಕಾಗಿ ಬಡದಾಡು ಅಂತ ಅರಸಿ ನನಗೆ ವಿದ್ಯಾ ಬುದ್ಧಿ ಕಲಿಸಿದ ಶಾಂಬ ಶಿವ ರೆಡ್ಡಿಯವರೆಗೂ ನನ್ನ ಗುರುಗಳು. ಇಂಥವರ ಗರಡಿಯಲ್ಲಿ ಪಳಗಿ ನಿಮ್ಮಂತ ನೀಚರ ನರ ಕತ್ತರಿಸಲೆಂದೇ ಈ ಬಡವರ ಪರವಾಗಿ ಅವರ ಈ ದುಷ್ಟರ ರಂಗದಲ್ಲಿ ಬಡಿದಾಡಲು ಬಂದ ವೀರ ಯೋಧ ಜಗದೀಶನ ತಮ್ಮ ಈ ರಣಧೀರ. ಇವನ ಬಗ್ಗೆ ಅರಿತುಕೊಳ್ಳದೆ ಆ ರಾಣ ಕಳಿಸಿದ ಕ್ಷಣ ಹರಕೆಯ ಕುರಿಯಂತೆ ಬರಬೇಡಲೇ ಬಚ್ಚ. ಬಚ್ಚ ಅನ್ನುತ್ತಿರುವ ಹುಚ್ಚನಿಗೇನು ಗೊತ್ತು ಈ ಕಲಿಕಾಲದ ಕುಬೇರರ ತಾಕತ್ತು. ರಾಯಲಸೀಮೆಯಲ್ಲೇ ರಾಜನಂತೆ ಮೆರೆದ ನಿಮ್ಮ ವಂಶದವರ ಹೆಸರು ಹೇಳಿಕೊಂಡು ಬೂದಿ ಮುಚ್ಚಿದ ಕೆಂಡದಂತಿರುವ ಆ ರಾಣ ಪ್ರತಾಪನ ವಿಷಯದಲ್ಲಿ ಸೆಲೆ ಹಾಕಿದರೆ ಸೂಚನೆ ಇಲ್ಲದ ಗಾಳಿಯಂತೆ ಬರೀ ಕೆಂಡದಲ್ಲಿ ಸುಟ್ಟು ಕರಕಲಾಗಿ ಬಿಡೋಣ ಮೂರ್ಖ. ಜಗದೀಶನ ತಮ್ಮ ಈ ರಣಧೀರ ಹೆಜ್ಜೆ ಇಟ್ಟಲ್ಲೆಲ್ಲ ಅನ್ಯಾಯ ಅಧರ್ಮ ದಬ್ಬಾಳಿಕೆ ನಡೆಸುವುದು, ಹಾವಿನ ಉತ್ತಕ್ಕೆ ಕೈ ಹಾಕುವುದು ಎರಡು ಒಂದೇ. ಲೇ ಪ್ರಳಯ, ಇದುವರೆಗೂ ಭೂಗತ ಲೋಕದ ದೊರೆ ಎಂದು ಹಾವಿನಂತೆ ಸುಳಿ ಸುಳಿ ಆಗಿ ಸಾಗುತ್ತ ಕಂಡಲ್ಲಿ ಅಂಡ ಕಂಡ ಕಡಿಯಲು ಕಟ್ಟಿಸಿರುವ ನಿಮ್ಮ ಟೀಚರ್ ಬಾರು ಕ್ಲಬ್ಗಳಿಗೆ ಮಂಗಳಾಡದೆ ಬಿಡಲಾರೆ. ನಿಮ್ಮಂತವರಿಗೆ ಮುಕ್ತಿ ಕೊಡಲೆಂದೇ ನನ್ನಣ್ಣ ವಜ್ರ ದೇಹದ ವೀರ ಯೋಧನಂತೆ ಬೆಳೆಸಿದ್ದಾನೆ ಅಚ್ಚರ. ನರಮಾನವರಿಗೆ ಮಾನವರಿಗೆ ಮರಿಗೆ ಕೊಡುವ ದೇವರೇ ನನಗೆ ಶರಣಾಗಿದ್ದಾಗ ಅದನ್ನರಿತುಕೊಂಡು ಮಾತನಾಡಬೇಡೋ ಮಂಗಮಾನವ. ಈ ಭೂಗತ ದೊರೆ ಸಾಕಿದ ಈ ಪ್ರಯತ್ನಿ ಹಠ ಮಾಡುವವರ ಚಟ ಕಟ್ಟುವ ನರವೇಷದ ಹುಲಿ, ಸಿಡಿಗೆದ್ದ ಪಾಲವರಿಗೆ ಚಿಮ್ಯ ಪುಲಿ. ನನ್ನನ್ನು ಕೆಣಕಿ ಕಾಡಿಸಿದವರಿಗೆ ರಕ್ತವನ್ನಿರುವ ನರರಾಕ್ಷಸ. ಹೀಗೆ ನಾಗರ ಹಾವಿನಂತೆ ಬುಸುಕುಟ್ಟುತ್ತಿದ್ದರೆ ಹದ್ದಿಗೆ ಹಾಕಿ ಬಿಟ್ಟನು. ಹುಷಾರ್. ಆ ಭೂಗತ ಲೋಕದ ದೊರೆ ಬೆನ್ನಿಗಿದ್ದಾನೆಂಬ ಚಂಬದ ಕಂಬನ್ನು ಬೆಳೆಸಿಕೊಂಡು ಮಾತನಾಡುತ್ತಿರುವ ಮಗನೇ, ನಿಮ್ಮಂತವರ ಕಪ್ಪನ್ನು ಕರಗಿಸುವ ಹೆಪ್ಪುಲಿ ನಾನೆಂಬುದು ನೀ ಇನ್ನೂ ಅರಿತಿಲ್ಲ.
ನನ್ನ ಕೊಬ್ಬು ಕರಗಿಸುವ ಕಿಡಿನುಡಿ ಆಡಿದ ರಣಧೀರ. ಇವನು ಮಲ್ಲರ ಮಲ್ಲ, ಜಗಗಟ್ಟಿ ಮಲ್ಲನ ಇತಿಹಾಸವನ್ನು ಅರಿಯದೆ ನೀನು ಹೆಪ್ಪುಲಿ ಎಂದು ಹಾರಾಡುತ್ತಿರುವೆ. ಆದರೆ ನಿನಗೆ 1 ವಾರ ಕಾಲಾವಕಾಶ ಕೊಡುತ್ತೇನೆ. ಅಷ್ಟರಲ್ಲಿ ಜಿಲ್ಲಾಧಿಕಾರಿಗಳಿಂದ ಕೇಸ್ ವಾಪಸ್ ಪಡೆದ ಸಂಗತಿ ತಿಳಿಸದೆ ಹೋದರೆ ಪಚ್ಚ ಹಾಕಿ ಬಿಟ್ಟರೆ ಮಗನೇ ಎಚ್ಚರ. ಎಚ್ಚರ ಎಂಬ ಹುಚ್ಚು ನಾಯಿ 1 ವಾರವಲ್ಲ 1 ವರ್ಷವಾದರೂ ನಿನ್ನ ಆಸೆ ನೆರವೇರುವುದಿಲ್ಲ. ಆ ಭೂಗತ ಲೋಕದ ದೊರೆಯಾದ ರಣ ದೊಡ್ಡವನು ಈ ಬಡವರ ಬಂದು ಈ ರಣಧೀರ ದೊಡ್ಡವನು ಡಿಸೈಡ್ ಆಗಿ ಹೋಗಲಿ. ಮನಸ ಹೆಂಗೆ ಬಂದ ಗೆಳತಿ